ದೇವನಹಳ್ಳಿ ತಾಲೂಕು ಬೆಟ್ಟಕೋಟೆ ನಮ್ಮೂರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶಾಲೆಯ 2025-26ನೇ ಸಾಲಿನ ವಾರ್ಷಿಕೋತ್ಸವವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಲಲಿತಮ್ಮ ಉದ್ಘಾಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಡಾಕ್ಟರ್ ಅಬ್ದುಲ್ ಕಲಾಂ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದು ಸಾಧನೆ ಮಾಡಿದರೆ ವಿಜ್ಞಾನಿ ಹಾಗೂ ಹೆಸರು ಪಡೆದರು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡಿದರೆ ಒಳ್ಳೆಯ ಹೆಸರು ಬರುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಲಲಿತಮ್ಮ ಹೇಳಿದರು. ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡುವಲ್ಲಿ ಅನುಕೂಲ ಮಾಡಿಕೊಳ್ಬಹುದು. ಸೊ ಹಾಗಾಗಿ ನೀವು ತುಂಬಾ ಬುದ್ಧಿವಂತರು, ಈ ಶಾಲೆಗೆ ಸೇರಿಸಿದ್ದೀರಾ, ಮಕ್ಕಳನ್ನ ಸೇರಿಸಿದ್ದೀರಾ. ಹಾಗೆಯೇ ನಿರಂತರವಾಗಿ ಅವರ ಎಲ್ಲ ಚಟುವಟಿಕೆಗಳನ್ನು ಕೂಡ ಅನುಪಾಲಿಸಿ ಅವರನ್ನ ಶ್ರೇಯೋಭಿವೃದ್ಧಿಗೆ ಕರ್ಕೊಂಡು ಹೋಗುವಂತಹ ಕೆಲಸಗಳನ್ನ ಮಾಡಿ ಅಂತ ನಾನು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ BV ರವಿ ಮಾತನಾಡಿ, ನಮ್ಮ ಶಾಲೆಯಲ್ಲಿ, ನಮ್ಮ ಸರ್ಕಾರಿ ಶಾಲೆಯಲ್ಲಿ 420 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮುಂದಿನ ವರ್ಷದಿಂದ ಪ್ರೌಢಶಾಲೆ ಪ್ರಾರಂಭವಾಗುತ್ತಿದ್ದು ಕೊಠಡಿಗಳ ಸಮಸ್ಯೆ ಇರುವುದರಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೆ ಮನವಿ ಮಾಡಿದ್ದೇವೆ, ಅವರು ನಿರ್ಮಿಸಿ ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಶಾಲೆಯಲ್ಲಿ ಕ್ರೀಡೆ ವಿದ್ಯಾಭ್ಯಾಸ ಉತ್ತಮವಾಗಿ ನಡೆಯುತ್ತಿದೆ ಎಂದರು. ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ನಮ್ಮ ಇಲಾಖೆಯಿಂದ ನಮ್ಮ BO ಮೇಡಮ್ ಅವರಾದ ಲಲಿತಾ ಮೇಡಮ್ ಅವರು ಅಷ್ಟೇ, ನಮ್ಮ ಶಾಲೆಗೆ ಏನೇ ಕಾರ್ಯಕ್ರಮಗಳಿದ್ರು, ಯಾವುದೇ ಒಂದು ಅನುದಾನ ಇದ್ರು, ಏನೇ ಪ್ರೋತ್ಸಾಹ ಬಂದ್ರು ನಮ್ಮ ಶಾಲೆಗೆ ಪ್ರಥಮ ಸ್ಥಾನದಲ್ಲಿ ಇಟ್ಕೊಂಡು ಕರೆದು ನಮಗೆ ಕೊಡ್ತಾರೆ. ಅದರಿಂದ ಅವ್ರಿಗೂ ನಮ್ಮ ಶಾಲಾ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ SDMC ಶಾಲಾ ಮುಖ್ಯ ಶಿಕ್ಷಕ ಶಿವಕುಮಾರ್ ಮಾತನಾಡಿ, ಪೋಷಕರು, ಶಿಕ್ಷಕರು ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿ ಸಹಕಾರದಿಂದ ಶಾಲೆಯ ಉತ್ತಮವಾಗಿ ನಡೆಯುತ್ತಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರ ಸಹಕಾರ, ಅವರ ಶಿಕ್ಷಕರು ಸಹಕಾರ ನೀಡುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ BA ILC SR ಮುಖ್ಯಸ್ಥರಾದ ಸೌಮ್ಯ ನಿಂಗಪ್ಪ, STMC ಮಾಜಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ, STMC ನಿರ್ದೇಶಕರುಗಳಾದ ವೆಂಕಟೇಶ್ ಎಂ, ನಾಗರಾಜ್ P, ಕೆಂಪೇರಾಜು, ರಾಮಾಂಜನಪ್ಪ, ಕುಶಾಲ್ ಕುಮಾರ್, ತ್ಯಾಗರಾಜ್, ಲಲಿತಮ್ಮ, ಹಂಸವೇಣಿ, ವೀಣಾ, ಮಾಲಾ, ವರಲಕ್ಷ್ಮಿ, ಭಾರತಿ, ಸುಮಾಲತಾ ಇನ್ನು ಮುಂತಾದವರು ಭಾಗವಹಿಸಿದ್ದರು.